ಏನೇನು ಪಾರ್ಟ್ಸ್ ತೊಗೊಂಬಂದು? ಏನೇನು ಇದು ಕೀ ಸೆಟ್? ಇದು ಕ್ಲಚ್ ವೈರ್ ತಗೊಂತೀಯಾ? ಅಲ್ಲಿಗೆ ಹೋಗಿ ತಗೋ ಕ್ಲಚ್ ವೈರು. ಇಲ್ಲಿ ನಟ್ಟು ಇಲ್ಲಿ ಅಲ್ಲಾಡ್ತೈತೆ ನೋಡಿ. ಇದೇನು ಫಸ್ಟ್ ಗೇರೆ ಬೀಳುವಲ್ದು ಏನ? ಇದು ಕೂಡ ಹೋಗೈತಾ ಲಿವರ್? ಗೇರ್ ಲಿವರ್ ಹೋಗೈತಾ? ಹಾಂ ಹಾಂ. ಹೇ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್, ಸ್ವಾಗತ ಸುಸ್ವಾಗತ. ಇದು ಬಂದ್ಬಿಟ್ಟು ನಮ್ಮ RX100 ಇದೆ ಅಲ್ಲ, ಇದಕ್ಕೆ ನಾವು ಮೈನರ್ ಆಗಿ ರಿಪೇರ್ ಮಾಡಿಸ್ತಾ ಇದ್ದೀವಿ. ಈಗ ಏನೇನು ಹೋಗಿದೆ ಅಂದರೆ ಇದೊಂದು ಕೀ ಸೆಟ್ ಹೋಗಿದೆ ಇವ್ರಿಗೆ. ಇಲ್ಲೊಂದು ಕೀ ಸೆಟ್ ಈ ಥರ ರಿಮೂವ್ ಮಾಡಿಬಿಟ್ರೆ ಬರ್ತಾ ಇದೆಯಲ್ಲ. ಸೊ ಇದು ಕೀ ಸೆಟ್ಟು, ಅದಾದಮೇಲೆ ಇದೊಂದು ಕ್ಲಚ್ ವೈರ್, ಅದೇ ಬ್ರೇಕ್ ಲೈನರು, ಅದಾದಮೇಲೆ ಆಯಿಲ್ ಚೇಂಜು ಎಲ್ಲ ಮಾಡಿಸ್ಬೇಕು ಇದಕ್ಕೆ ಗಾಡಿಗೆ. ಈಗ ಲೈಕ್ ಈ ವಿಡಿಯೋನಲ್ಲಿ ಅದೆಲ್ಲ ನಿಮಗೆ ಯಾವ ಥರ ಮಾಡೋದು, ಏನೇನು ಡ್ಯಾಮೇಜ್ ಆಗಿದೆ ಎಲ್ಲ ಕೂಡ ಹೇಳ್ತೀನಿ ನಿಮಗೆ, ಬನ್ನಿ. ಲೈಕ್ ಇದು ಬಂದುಬಿಟ್ಟು ಇದು ಕೀ ಸೆಟ್ ಎಲ್ಲ ಚೇಂಜ್ ಮಾಡಿಸ್ಬೇಕಿದು, ಕೀ ಸೆಟ್ಟು. ಅದಾದಮೇಲೆ ಲೈಕ್ ಆಯಿಲ್ ಚೇಂಜು, ಅದಾದಮೇಲೆ ಇದು ಕ್ಲಚ್ ವೈರ್ ಇದು ಹೋಗಿದೆ. ಸೊ ಇದನ್ನು ಚೇಂಜ್ ಮಾಡಿಸ್ಬೇಕು, ಆಯಿಲ್ ಚೇಂಜು ಮಾಡಿಸ್ಬೇಕು ಇದಕ್ಕೆ. ಅದಾದಮೇಲೆ ಇದು ವೀಲ್ ಹಬ್ ಇದೆ ಅಲ್ಲ ಇದ್ರ ಒಳಗಡೆ, ಇಲ್ಲಿ ಈ ಕಡೆ ಬಾಗಿಲು, ಲೈಕ್ ಈ ಕಡೆ ಚೈನ್ ಕಡೆ ಇದು ವೀಲ್ ಹಬ್ ಇದೆ ಅಲ್ಲ. ಸೊ ಇದು ಕೂಡ ಲೂಸ್ ಆಗಿದೆ, ಇಲ್ಲಿ ನೋಡ್ತಿದ್ರಲ್ಲ ಶೇಕ್ ಆಗ್ತಾಯಿದೆ. ಇದು ವೀಲ್ ಶೇಕ್ ಆಗಬೇಕು, ಬಟ್ ಇದು ಶೇಕ್ ಆಗ್ತಿದೆ, ಇದು ಹೋಗಿದೆ. ಅದಾದಮೇಲೆ ಇದು ಸಸ್ಪೆನ್ಷನ್ನು ಡ್ಯಾಮೇಜ್ ಆಗಿದೆ, ಲೈಕ್ ವೀಕ್ ಆಗಿದೆ ಸಸ್ಪೆನ್ಷನ್ನು, ಅದನ್ನು ನೆಕ್ಸ್ಟ್ ಟೈಮ್ ಮಾಡಿಸೋಣ. ಈಗ ಸದ್ಯಕ್ಕೆ ಬಂದ್ಬಿಟ್ಟು ಇವು ಲೈಕ್ ಮೈನರ್ ಏನೇನಿದ್ದಾವಲ್ಲ ಅವೆಲ್ಲ ಚೇಂಜ್ ಮಾಡಿಸ್ಬೇಕು. ಮೇನ್ ಇಂಪಾರ್ಟೆಂಟ್ ಕೀ ಸೆಟ್ ಅಲ್ಲ. ನಾರ್ಮಲಾಗಿ ಅವು ಏನಕ್ಕೆ ಅವು ಎಲ್ಲ ಕಡೆ ಸಿಗಲ್ಲ ಪಾರ್ಟ್ಸ್ ಅನ್ನೋದು. ಲೈಕ್ ಯಾರಾದರೆ ಸ್ಪೆಸಿಫೈಡ್ ಆಗಿರ್ತಾರಲ್ಲ ಅದ್ರದ್ದೇ ಮಾಡೋಕ್ಕೆ ನಿಂತಿರ್ತಾರೆ. ಲೈಕ್ RX100 ಅಥವಾ ಓಲ್ಡ್ ಗಾಡಿ ಮಾಡೋರೇ ಇರ್ತಾರಲ್ವ, ಅವ್ರ ಹತ್ರ ಹೋಗಿ ಮಾಡಿಸಿದ್ದೀವಿ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಐಟಮ್ಸ್ ಎಲ್ಲಿರುತ್ತೆ, ಎಲ್ಲಿ ಸಿಗುತ್ತೆ, ಎಲ್ಲಿದೆ ತರೋದು, ಯಾವ್ದು ಎಲ್ಲಿ ಫಿಟ್ ಮಾಡೋದು ಅಂತ ಹೇಳ್ಬಿಟ್ಟು. ಲೈಕ್ ನಾರ್ಮಲಾಗಿ ನಾವು ಲೋಕಲಲ್ಲೇ ಕೇಳಿದ್ವಿ, ಬಟ್ ಅವ್ರು ಏನಂತಂದರೆ ಲೈಕ್ ಮಾಡ್ತೀವಿ, ಬಟ್ ಇದ್ರದ್ದು ಏನಾದರೂ ಪಾರ್ಟ್ಸ್ ಏನಾದರೂ ಸಿಕ್ಕಿಲ್ಲ ಅಂತಂದರೆ ನಮಗೆ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರು. ಬಟ್ ರಿಸ್ಕ್ ತೊಗೊಳೋದು ಬೇಡ, ಲೈಕ್ ಡೈರೆಕ್ಟಾಗಿ ಅವ್ರಿಗೆ ಹತ್ರನೇ, ಲೈಕ್ RX100 ಯಾರಾದರೆ ಮಾಡ್ತಾರಲ್ಲ ಗಾಡಿನ, ಅವ್ರ ಹತ್ರನೇ ಹೋಗ್ಬಿಟ್ಟು ಲೈಕ್ ಮಾಡಿಸೋಣ ಗಾಡಿನ. ಪೆಟ್ರೋಲ್ ಆದರೆ ಪೈಪ್ ಗಟ್ಟಿಗೆ ಇಟ್ಕೊಂಡ್ಬಿಡ್ತದೆ. ಅದಕ್ಕೆ ಫಿಕ್ಸ್ ಆಗುತ್ತೆ. ಹಂಗೆ ಅಂದ್ರೆ ಲಾಸ್ಟ್ ಟೈಮ್ ಕೂಡ ಮಾಡಿಸ್ದೆ, ನೀನೇ ಸುತ್ತು ಕೂಡ ಹಂಗೆ. ಅದು ಪೈಪು ನೀವು ಒರಿಜಿನಲ್ ಹಾಕಬೇಕು, ಅದು ಲೋಕಲ್ ಪೈಪ್ ನೀವು ಹಾಕ್ಸಿದ ಮಾಮೂಲು. ಅದು ಎಲ್ಲ ಹಾಕ್ಸಿದ್ದು ಅದು ಅದು ಅಂಥದ್ದು ಹಾಕಿದ್ರೆ ಬೇರೆ ಹಾಕಿದ್ರೆ. ಈ ಪೈಪು ನಾರ್ಮಲ್ ಇದು 10 ರೂಪಾಯಿ ಪೈಪ್. ಇದು ಇಲ್ಲೊಂದು ರಕ ಐತೆ, ಇಲ್ಲೊಂದು ರಕ ಐತೆ. ಇದು ಬಜಾಜ್ ಕಂಪ್ನಿ ಇದೆ. ಇವಾಗ ಏನೇನು ಮಾಡಿರೋದು, ಇದು ಸೈಡ್ ಇದೊಂದು, ಅದಾದಮೇಲೆ ಇದು ಕೀ ಸೆಟ್ ಒಂದು ಚೇಂಜ್ ಮಾಡಿರೋದು, ಕೀ ಸೆಟ್ಟು ಹೊಸದು ಹಾಕ್ಸಿರೋದು. ಇದು ಬಂದ್ಬಿಟ್ಟು ಆನ್ ಆಫ್ ಕೀ ಸೆಟ್ ಚೇಂಜ್ ಮಾಡಿರೋದು. ಅದಾದಮೇಲೆ ಇಲ್ಲಿ ಚೇಂಜ್ ಮಾಡಿರೋದು. ಆಮೇಲೆ ಆಯಿಲ್ ಚೇಂಜ್ ಒಂದು. ಆಮೇಲೆ ಹಿಂದೆ ಇದು ಸೆಂಟ್ರಲ್ ಹಾಕು, ಇದು ಕಪ್ಲಿಂಗ್ ಇದು ಚೇಂಜ್ ಮಾಡಿರೋದು. ಇವಾಗ ಶೇಕ್ ಆಗೋಲ್ಲ, ಅವಾಗ ಶೇಕ್ ಆಗ್ತಿತ್ತು. ಅದು 2 ಬೋಲ್ಟ್ ಇತ್ತು ಅಲ್ಲ, ಅದಕ್ಕೆ ಶೇಕ್. ಹಾಂ. ಆಮೇಲೆ ಇದೊಂದು ಇಲ್ಲಿ ಚೇಂಜ್ ಮಾಡಿಸಿರೋದು ಆಯಿಲ್ ಫಿಲ್ಟ್ರಲ್ಲ,
ಆಯಿಲ್ ಫಿಲ್ಸ್ ಸೈಡ್ಗೆ ಇದೆಷ್ಟು ಮಾಡಿಸಿವಿ. ಟೋಟಲ್ ಎಷ್ಟಾಯ್ತಪ್ಪ ಖರ್ಚು? ಇನ್ನೂ ಗೊತ್ತಾಗಲಿ, ಅವ್ರು ಬಂದು ಹೇಳಿದರೆ ನಮ್ಮ ಪರಿಸ್ಥಿತಿ ಇರೋದ ಹೋಗೋದ ಸಾಯೋದಿಲ್ಲ ಕೆಲಸ ಮಾಡೋದ ಅಂತ ನೋಡೋಣ. ಈಗ ತಾನೇ ಇದು ಮಾಡಿಸ್ಕೊಂಡು ಬಂದಿರೋದು ಗಾಡಿ ಬಂದುಬಿಟ್ಟು. ಲೈಕ್ ಈಗ ರೆಡಿ ಆಗಿದೆ, ಇಂಜನ್ ಆಯಿಲು ಮತ್ತು ಇದು ಕೀನು ಸೆಟ್ ಮಾಡಿಸ್ಕೊಂಡಿದ್ದೀವಿ. ಈಗ ಬರ್ತಾ ಇಲ್ಲ ನೋಡಿ. ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ರಲ್ಲ, ಲೈಕ್ ನಾರ್ಮಲಾಗಿ ಹಿಂಗೆ ರಿಮೂವ್ ಮಾಡಿಬಿಟ್ರೆ ಬರ್ತಾ ಇತ್ತು ಇದು ಕೀ ಲಾಕೊಂದು. ಈಗ ಸ್ವಲ್ಪ ಸ್ಮೂತ್ನೂ ಆಗಿದೆ ಗಾಡಿ ಬಂದುಬಿಟ್ಟು. ಲೈಕ್ ದಿಸ್ ಈಸ್ RX100. ಈಗ ತಾನೇ ರಿಪೇರ್ ಮಾಡ್ಸ್ಕೊಂಡು ಬಂದಿರೋದು. ಲೈಕ್ ಮೈನರಾಗಿ ರಿಪೇರ್ಸ್ ಮಾಡಿಸಿರೋದು ಇದಕ್ಕೆ ಬಂದುಬಿಟ್ಟು. ಅದಾದಮೇಲೆ ಲೈಕ್ ನಾವು ಏನೇನು ಪಾರ್ಟ್ಸ್ ಇಲ್ಲಿ ಚೇಂಜ್ ಮಾಡಿದ್ದೀವಿ ಅಂತ ನೋಡಿದರೆ ನಮಗೆ ಮೊದಲನೇದಾಗಿ ನಾವು ಲೈಕ್ ಇದು ಕೀ ಸೆಟ್ ಇದೆ ಅಲ್ಲ, ಲೈಕ್ ಇಲ್ಲಿ ಕೀ ಸೆಟ್ ಬರುತ್ತಲ್ಲ, ಸೊ ಇದು ಓಲ್ಡ್ ಕೀ ಸೆಟು, ಇದು ನ್ಯೂ ಕ್ಯೂ ಬಂದುಬಿಟ್ಟು ಓಲ್ಡ್ ಪಾರ್ಟ್ಸು ಇದು ಇಲ್ಲಿ ಬರುತ್ತೆ. ಅದಾದಮೇಲೆ ಇದು ಫ್ಯೂಯಲ್ ಟ್ಯಾಂಕಿಂದು ಓಲ್ಡ್ ಕೀ ಇದೆಲ್ಲ, ಸೊ ಇದನ್ನು ಹೋಗಿತ್ತು, ಇದನ್ನು ಚೇಂಜ್ ಮಾಡಿಸಿದ್ದೀವಿ. ಲೈಕ್ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಇಲ್ಲಿ ಪಾರ್ಟ್ ಅನ್ನೋದು ಮುರಿದೋಗಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಪಾರ್ಟ್ ಅನ್ನೋದು ಮುರಿದೋಗಿದೆ ಇಲ್ಲಿ. ಲೈಕ್ ಬೋಲ್ಟ್ಸ್ ಸರಿಯಾಗಿ ಕುಂದಿರ್ತಾ ಇದ್ದಿಲ್ಲ. ಅದಾದಮೇಲೆ ಇದು ಲೈಕ್ 2 ಬೋಲ್ಟ್ಸೇ ಯೂಸ್ ಮಾಡಿದ್ದು ಪ್ರೀವಿಯಸ್ ಆಗಿ. ಸೊ ಇದು ಕೇಸಿಂಗ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ಲೈಕ್ ಇಲ್ಲಿ ಒಳಗಡೆ ಇದೆಯಲ್ಲ ಇದು, ಸೊ ಇದು ಚೈನ್ ಫಿಟ್ ಆಗಿ ಇಲ್ಲಿ ಕುಂತಿದೆಯಲ್ಲ ಕೇಸಿಂಗ್, ಸೊ ಇದು ಇಲ್ಲಿ ಈ ಥರ ಕುಂದಿರುತ್ತೆ ಈ ಥರ. ಲೈಕ್ ಇದನ್ನೆಲ್ಲ ಚೇಂಜ್ ಮಾಡಿಸ್ಬೇಕಾಗಿತ್ತು. ಲೈಕ್ ಅದನ್ನು ಚೇಂಜ್ ಮಾಡಿಸಿದ್ದೀವಿ. ಇದು ಪೆಟ್ರೋಲ್ ಅನ್ನೋದು ಲೀಕ್ ಆಗ್ತಾ ಇತ್ತು ಇಲ್ಲಿ ನೋಡ್ತಿದ್ದೀರಲ್ಲ, ಲೈಕ್ ಈ ಥರ ಇಲ್ಲಿ ಕುತ್ಕೊಳ್ಳುತ್ತೆ. ಲೈಕ್ ಇದೆಲ್ಲ ಕೂಡ ಓಕೆ ಲೀಕ್ ಆಗ್ತಾಯಿತ್ತು. ಅದಕ್ಕಾಗಿ ಲೈಕ್ ಪ್ರೀವಿಯಸ್ ಆಗಿ ಇದೆಲ್ಲ ಲೋಕಲ್ ಮಾಲ್ ಹಾಕಿದ್ರಂತೆ. ಸೊ ಇದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಲೈಕ್ ಇಲ್ಲಿ ಬಜಾಜ್ದೇ ಹಾಕಿದ್ದಾರೆ. ಇಲ್ಲಿ ಲೈಕ್ ವಿಡಿಯೋನಲ್ಲಿ ನೀವು ನೋಡಿರೋ ಪ್ರಕಾರ ಇಲ್ಲಿ ಬಜಾಜ್ದೇ ಹಾಕಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ನಮಗೆ ಇಂಜನ್ ಒಳಗಡೆ ಆಯಿಲ್ ಚೇಂಜ್ ಮಾಡಿಸಿದ್ದೀವಿ. ಅದಾದಮೇಲೆ ಇದ್ರ ಮೇಲೆ ಇಲ್ಲಿ 2T ಬಾಕ್ಸ್ನೂ ಇತ್ತು. ಲೈಕ್ 2T ಆಯಿಲ್ ಇಲ್ಲಿ ಹಾಕಿದರೆ ಲೈಕ್ ಡೈರೆಕ್ಟಾಗಿ ಇಂಜನ್ ಒಳಗಡೆ ಮಿಕ್ಸ್ ಆಗ್ತಾಯಿತ್ತು. ಬಟ್ 2T ಬಾಕ್ಸ್ ಅನ್ನೋದು ನಮ್ದು ಇಲ್ಲಿ ಡ್ಯಾಮೇಜ್ ಆಗಿದೆ. ಈ ಡ್ಯಾಮೇಜ್ ಆಗಿರೋದ್ರಿಂದ ನಾವು ಏನು ಮಾಡಬೇಕು ಅಂತ ಕೇಳಿದಾಗ, ಲೈಕ್ ಫ್ಯೂಯಲ್ ಒಳಗಡೆ ನೀವು 2T ಆಯಿಲ್ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡಿದ್ದೀರ ಅಂದರೆ ಇಂಜನ್ ಲೈಫ್ ಚೆನ್ನಾಗಿರುತ್ತೆ, ಅದಾದಮೇಲೆ ಪರ್ಫಾರ್ಮೆನ್ಸ್ನು ನಿಮಗೆ ಬೇಸ್ ಬರುತ್ತೆ ಅಂತ ಹೇಳಿದರು. ಸೊ ಅದೇ ಥರನೇ ಈಗ ನಾವು ಮಾಡೋಣ. ಸೊ ಇದು ಬಂದುಬಿಟ್ಟು ಲೈಕ್ ನಮ್ಮದು RX100ದು ಲೈಕ್ ಮೈನರ್ ಸರ್ವಿಸಸ್ ಅಂತ ಹೇಳ್ಬೋದು. ಲೈಕ್ ಮೇಜರ್ ಏನಂತಂದರೆ ಲೈಕ್ ಚಾಸಿಸ್ ಎಲ್ಲ ಡ್ಯಾಮೇಜ್ ಆಗಿದೆ. ಅದಾದಮೇಲೆ ಸೀಟ್ ಕವರ್ನು ಚೇಂಜ್ ಮಾಡಿಸ್ಬೇಕಿತ್ತು, ಬಟ್ ಅವರು ಈಗ ಅವೈಲೇಬಲ್ ಇಲ್ಲ. ಲೈಕ್ ನೆಕ್ಸ್ಟ್ ಟೈಮ್ಗೆ ಮಾಡ್ಕೊಳ್ಳೋಣ. ಅದಾದಮೇಲೆ ಚಾಸಿಸ್ಸು ಇಲ್ಲೆಲ್ಲ ನೋಡಿ ಯಾವ ಥರ ಎಲ್ಲ ರಸ್ಟ್ ಆಗಿದೆ. ಅದಾದಮೇಲೆ ಇನ್ನು ಇಲ್ಲೆಲ್ಲ ಹೋಗಿದೆ, ಇಲ್ಲಿ ಸೀಟ್ ಸರಿಯಾಗಿ ಇದು ಕೇಸಿಂಗ್ ಕೂಡ ಸರಿಯಾಗಿ ಕೂತ್ಕೊಳ್ತಾ ಇಲ್ಲ. ಏನಕ್ಕಂದರೆ ಇದು ಹೈಟ್ ಮಾಡಿದೆ. ಇದು ಏನಂತಂದರೆ ಸಿಂಗಲ್ ಯೂಸರ್ ಬೈಕಲ್ಲ, ಲೈಕ್ ತುಂಬ ಜನಕ್ಕೆ ಕೊಟ್ಟು ಇವರೆಲ್ಲ ಓನರ್ ಹಾಳು ಮಾಡ್ಕೊಂಡಿರೋದು. ಲೈಕ್ ಇದೆಲ್ಲ ಚಾಸಿಸ್ ಎಲ್ಲ ಕಟ್ ಹಾಕಿದಾಗ ಏನು ಮಾಡಿದೆ ಅಂದರೆ ಲೈಕ್ ಬೇರೆಯವ್ರಿಗೆ ಕೊಟ್ಟಾಗ ಇದೆಲ್ಲ ಚಾಸಿಸ್ ಲೈಕ್ ಎಕ್ಸ್ಟ್ರಾ ಇದು ಹಾಕ್ಬಿಟ್ಟು ಐರನ್ ರಾಡ್ ಹಾಕ್ಬಿಟ್ಟು ಕುಂದಿರ್ಸ್ಕೊಂಡಿದ್ದಾರೆ. ಬಟ್ ಇದು ಯೂಸ್ ಇಲ್ಲ. ಈಗ ಈ ಫ್ರೇಮ್ ಏನಿದೆ ಅಲ್ಲ, ಬಾಡಿ ಫ್ರೇಮು, ಲೈಕ್ ಇದಿಷ್ಟು ಚಾಸಿಸ್ ಎಲ್ಲ ಕೂಡ ಚೇಂಜ್ ಮಾಡಬೇಕಂತೆ. ಲೈಕ್ ಚಾಸಿಸ್ ಬಂದ್ಬಿಟ್ಟು ಬೆಂಗಳೂರು ಅಥವಾ ಹೈದರಾಬಾದ್ ಸಿಟೀಸೆಲ್ಲ ಸಿಗುತ್ತೆ ನಿಮಗೆ, ಇಲ್ಲೆಲ್ಲಿ ಅವೈಲೇಬಲ್ ಇರೋಲ್ಲ ಅಂತ ಹೇಳಿದರು. ಪ್ರಿವಿಯಸ್ ಆಗಿ ನಮಗೆ ಇಲ್ಲಿ ಲೈಕ್ ಗೇರ್ನು ಸರಿಯಾಗಿ ಬೀಳ್ತಾ ಇದ್ದಿಲ್ಲ. ಲೈಕ್ ಇದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಇಲ್ಲೆಲ್ಲ. ಲೈಕ್ ಇದೆಲ್ಲ ಟೈಟ್ ಮಾಡಿಬಿಟ್ಟು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಗೇರೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೀಳ್ತಾ ಇದೆ. ಸೊ ಇವರೇ ಓನರ್ ಇದಕ್ಕೆ ಲೈಕ್ ಬೀಡಿಂಗ್ ಎಲ್ಲ ಸೆಟ್ ಮಾಡ್ತಿದ್ದಾರೆ ನೋಡಿ. ಇದೇನೋ ಬೀಡಿಂಗ್ ಬರುತ್ತಲ್ಲ ಇಲ್ಲಿ ಬೀಟ್ಸು, ಅದು ಸೆಟ್ ಮಾಡ್ತಾ ಇದ್ದಾರೆ. ಓಕೆನಾ? ಓಕೆ. ಓಕೆ, ಆನ್ ಆಗಿದೆ. ಫಸ್ಟ್ ಗೇರ್ ಬಿದ್ದಿದೆ. ಓಹೋ. ಓಕೆ, 4 ಗೇರ್ ಬಾಕ್ಸ್ RX100 ಇದು ಬಂದುಬಿಟ್ಟು ಪರವಾಗಿಲ್ಲ. ಲೈಕ್ ನೀಟಾಗೇ ಇದೆ. ಈಗ ಲೈಕ್ ಮೈನರ್ ಚೇಂಜಸ್ ಅಂತೂ ಸ್ವಲ್ಪ ಅನ್ನಿಸ್ತಾ ಇದೆ, ಸ್ವಲ್ಪ ಮೈನರಾಗಿ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು.
ಥರ ಎಲ್ಲ ಸ್ಮೂತಾಗಿ ಹೋಗ್ತಾ ಇದೆ ಈಗ. ಇದೇನೆಂದರೆ ಇವ್ರ ಪ್ರಾಬ್ಲಮ್ಮು ಇದು ಏನಂದರೆ ಲೈಕ್ 2T ಆಯಿಲ್ ಅನ್ನೋದು ಇಂಜನ್ ಒಳಗಡೆ ಮಿಕ್ಸ್ ಮಾಡಬೇಕಿಲ್ಲಿ, ಲೈಕ್ ಮಿಕ್ಸ್ ಆಗಬೇಕು ಇಂಜನ್ ಒಳಗಡೆ. ಬಟ್ ಅದು ಲೈಕ್ ಇನ್ಸೈಡ್ ಹಾಕಕ್ಕೆ ಬರೋಲ್ಲ, ಇಂಜನ್ ಆಯಿಲ್ ಇರುತ್ತಲ್ಲ ಅದ್ರೊಳಗಡೆ ಹಾಕ್ಲಿಕ್ಕೆ ಬರೋಲ್ಲ. ಲೈಕ್ ಏನಂದರೆ ಇದು ಬಾಕ್ಸ್ ಹೋಗಿದೆ ನಮ್ಮದು, ಅದಕ್ಕಾಗಿ ಲೈಕ್ ಇಲ್ಲಿ ಫ್ಯೂಯಲೆಲ್ಲ ಮಿಕ್ಸ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ ಅವರು ಮೆಕ್ಯಾನಿಕ್ ಅವರು. ಲೈಕ್ ಫ್ಯೂಯಲ್ ಪೈಪಲ್ಲೇ ಮಿಕ್ಸ್ ಲೈಕ್ ಫ್ಯೂಯಲ್ ಟ್ಯಾಂಕಲ್ಲೇ ಮಿಕ್ಸ್ ಮಾಡಿದ್ದೀವಿ ಅಂದರೆ ಲೈಕ್ ಇಂಜನ್ಗೆಲ್ಲ ಸಪ್ಲೈ ಆಗುತ್ತೆ, ಅವಾಗ ಎಲ್ಲ ನಿಮ್ಮ RX 100 ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಲೈಕ್ ಓಕೆ, ಅದನ್ನು ಲೈಕ್ ಟ್ರೈ ಮಾಡೋಣ ಈಗ, ಲೈಕ್ ಮಿಕ್ಸ್ ಮಾಡಿನೇ ಇವಾಗಲಿಂದ ಯೂಸ್ ಮಾಡೋಣ. ಲೈಕ್ ನೆಕ್ಸ್ಟ್ ಏನಾದರೂ ಈ ಥರ ಚೇಂಜಸ್ ಏನಾದರೂ ಮಾಡ್ಕೋಬೇಕು ಅಂತಂದರೆ ಅವಾಗ ಚೆಕ್ ಮಾಡೋಣ. ಸ್ಮೂತಾಗಿದೆ, ಎಷ್ಟು ಸ್ಮೂತಾಗಿ ಹೋಗ್ತಾ ಇದೆ ಅಂದರೆ ಅಷ್ಟು ಸ್ಮೂತಾಗಿ ಹೋಗ್ತಾ ಇದೆ. ವೈಬ್ರೇಷನ್ನು ಸ್ವಲ್ಪ ಕಡಿಮೆ ಆಗಿದೆ ಕಂಪೇರ್ ಮಾಡಿಕೊಂಡ್ರೆ ಪ್ರೀವಿಯಸ್ ಆಗಿ. ಇದು ಲೈಕ್ ಆಯಿಲ್ ಚೇಂಜ್ ಮಾಡಲಿಕ್ಕಿಂತ ಮುಂಚೆ ಇದಕ್ಕೆ ಇವಾಗ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಲೈಕ್ ವೈಬ್ರೇಷನ್ ಅನ್ನೋದು ಕಡಿಮೆ ಆಗಿದೆ. ಆಯಿಲ್ ಚೇಂಜ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಗೊತ್ತಾಗ್ತಾ ಇದೆ ನಮಗೆ. ಎಷ್ಟೇ ಓಲ್ಡ್ ಗಾಡಿ ಆಗಿರಲಿ, ಯಾವುದೇ ನ್ಯೂ ಆಯಿಲ್ ಚೇಂಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತಲ್ಲ. ಈ ಗಾಡಿ ಗೊತ್ತಾಗ್ತಾ ಇದೆ ಈಗ, ಅವಲೇ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ನನಗೆ ಎಷ್ಟು ಸ್ಮೂತ್ ಆಗಿದೆ ಇದು. ಇಂಜನ್ ಬಂದ್ಬಿಟ್ಟು ಸ್ಮೂತಾಗಿ ಹೋಗ್ತಾ ಇದೆ. ಸೊ ಇದು ಇವಾಗ ಲೈಕ್ ನಾರ್ಮಲಾಗಿ ಮೈನರಾಗಿ ಮಾಡಿಸಿರೋದೊಂದು ಥಿಂಗ್ಸ್ ಏನೇನಿದೆ ಎಲ್ಲ ನಿಮ್ಗೆ ಹೇಳಿದ್ದೀನಿ. ಇದೇ ಥರ ಇನ್ನು ಫ್ಯೂಚರಲ್ಲಿ ಕೂಡ ಇದ್ರದ್ದು ಮೇಜರ್ ಟ್ಯಾಂಕ್, ಅದಾದಮೇಲೆ ಇಂಜನ್, ಆಮೇಲೆ ಬೋರ್ ಎಲ್ಲ ಚೇಂಜ್ ಮಾಡಿಸ್ತೀವಿ. ಅದನ್ನು ನಿಮಗೆ ವಿಡಿಯೋ ಬಿಡ್ತಾ ಇರ್ತೀನಿ. ಲೈಕ್ ಈ ಥರ ವೀಡಿಯೋಸ್ ನಿಮಗೆ ನೋಡಬೇಕು ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ತಿಳ್ಕೊಬೇಕು ಅಂತಂದರೆ ಲೈಕ್ ನೀವು ಫ್ಯೂಚರಲ್ಲಿ ಈ ಥರ ಒಂದು ವೀಡಿಯೋಸ್ ನೋಡಬೇಕು ಆ್ಯಂಡ್ ಸಿಗಬೇಕು ನಿಮಗೆ ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಗೇನಾದರೂ ಇನ್ನೂ ಡೌಟ್ಸ್ ಬೇಕಂದರೆ ಕಾಮೆಂಟ್ ಮಾಡಿ. ಅದಾದಮೇಲೆ ನಿಮ್ಗೆ ಯಾರಾದರೂ RX 100 ಫ್ರೆಂಡ್ಸ್ ಇದ್ದರೆ ಅಥವಾ ಯಾರಾದರೂ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಅವ್ರಿಗೂ ಶೇರ್ ಮಾಡಿ. ಧನ್ಯವಾದ. ಸರ್ವಿಸಿಂಗ್ ಮಾಡಿದ್ವಿ. ಲೈಕ್ ಪ್ರೀವಿಯಸ್ ಆಗಿ ಯಾವ ಥರ ಸೌಂಡ್ ಬರ್ತಾಯಿತ್ತು ಅಂದರೆ ಲೈಕ್ ಸ್ವಲ್ಪ ಇರಿಟೇಷನ್ ಆಗಿ ಬರ್ತಾಯಿತ್ತು, ಅಂದರೆ ರಫ್ ಆಗಿತ್ತು ಇಂಜನ್ ಬಂದ್ಬಿಟ್ಟು. ಈಗ ಸ್ವಲ್ಪ ಸ್ಮೂತ್ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ.